ಹೊಸಕೋಟೆ ತಾಲೂಕು ಕಚೇರಿಗೆ ಪ್ರತಿದಿನ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹಲವಾರು ರೀತಿಯ ಕೆಲಸ ಕಾರ್ಯಗಳಿಗೆ ಬರ್ತಾರೆ. ಆದ್ರೆ ಅವ್ರಿಗೆ ಮಧ್ಯಾಹ್ನ ಸಂದರ್ಭದಲ್ಲಿ ಊಟ ಮಾಡೋಕ್ಕೂ ಸಮಯ ಇರಲ್ಲ. ಊಟಕ್ಕೆ ಹೊರಗಡೆ ಹೋಟೆಲ್‌ಗಳಿಗೆ ಹುಡ್ಕೊಂಡು ಹೋಗ್ಬೇಕು. ಈ ಒಂದು ಸಮಸ್ಯೆಯನ್ನ ಅರ್ಥಂತಹ ಕರುನಾಡ ಪ್ರಜಾಸೇವಾ ಟ್ರಸ್ಟ್‌ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರ ನೇತೃತ್ವದಲ್ಲಿ ದಾಸೋಹ ಕುಟೀರವನ್ನ ಪ್ರಾರಂಭ ಮಾಡಿದ್ದಾರೆ. ತಾಲೂಕು ಕಚೇರಿ ಪಕ್ಕದಲ್ಲೇ ಈ ಒಂದು ದಾಸೋಹ ಕುಟೀರವನ್ನ ಪ್ರಾರಂಭ ಮಾಡಿದ್ದು, ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೂ ತಾಲೂಕು ಕಚೇರಿ ಬರುವಂತಹ ನಾಗರಿಕರಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮಾಜಿ ಸಂಸದರಾದಂತಹ ಬಿ.ಎನ್. ಬಚ್ಚೇಗೌಡರು, ಶಾಸಕ ಶರತ್ ಬಚ್ಚೇಗೌಡರು, ಬಿ.ವಿ. ಬೈರೇಗೌಡರ ಒಂದು ಮಾರ್ಗದರ್ಶನದಂತೆ ಈ ಒಂದು ದಾಸೋಹ ಕುಟೀರವನ್ನ ಪ್ರಾರಂಭ ಮಾಡಿದ್ದು, ಹೊಸಕೋಟೆಯ ಮಾಜಿ ಶಾಸಕರಾದಂತಹ ಬಿ. ಚನ್ನಬೈರೇಗೌಡ ಅವರ ಸ್ಮರಣಾರ್ಥವಾಗಿ ಈ ಒಂದು ದಾಸೋಹ ಕುಟೀರವನ್ನ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರ ನೇತೃತ್ವದ ತಂಡ ಪ್ರಾರಂಭ ಮಾಡಿದೆ. ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೂ ಉಚಿತವಾಗಿ ದಾಸೋಹದ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಮಾಜಿ ಸಂಸದ ಬಿ.ಎನ್. ಬಚ್ಚೇಗೌಡರು, ಶಾಸಕ ಶರತ್ ಬಚ್ಚೇಗೌಡರು, ಬಿ.ವಿ. ಬೈರೇಗೌಡರು, ರಾಜಶೇಖರ್ ಗೌಡರು, ಬಮೂಲ್ ನಿರ್ದೇಶಕರಾದ ಬಿ.ವಿ. ಸತೀಶ್ ಗೌಡರು, ನಾರಾಯಣ್ ಗೌಡರು, ಕೋಡಿಹಳ್ಳಿ ಸುರೇಶ್ ರವರು, ಪತ್ರ ಬರಹಗಾರರಾದ ಲಕ್ಷ್ಮಣ್ ರವರು, ಎಚ್.ಎಂ. ಸುಬ್ಬರಾಜುರವರು, BMRDA ಮಾಜಿ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರು, ಡಾಕ್ಟರ್ ಸಿ. ಜಯರಾಜ್ ರವರು, ಉದ್ಯಮಿಗಳಾದಂತಹ ಸುಭಾಷ್ ಗೌಡ್ರು ಸೇರಿದಂತೆ ಇವರ ಒಂದು ನೇತೃತ್ವದ ತಂಡ ಈ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದು, ಪ್ರತಿದಿನ ತಾಲೂಕು ಕಚೇರಿಗೆ ಬರುವಂತಹ ನಾಗರಿಕರಿಗೆ ಹಸಿವನ್ನ ನೀಗಿಸುವ ದೃಷ್ಟಿಯಿಂದ ಉಚಿತವಾಗಿ ದಾಸೋಹದ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಆಗಸ್ಟ್ 17ರ ಸೋಮವಾರದಂದು ಈ ಒಂದು ದಾಸೋಹ ಕುಟೀರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ಮಾಡಲಾಗಿದ್ದು, ಈ ಒಂದು ಕುರಿತಾಗಿ ಕರುನಾಡ ಪ್ರಜಾಸೇವಾ ಟ್ರಸ್ಟ್‌ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್.ಎಂ. ಸುಬ್ಬರಾಜುರವರು ಮಾತನಾಡಿದ್ದಾರೆ. ನೋಡಿ, ಒಂದು ವಿಶೇಷವಾದ ದಿನ. ಯಾಕಂದ್ರೆ ಇವತ್ತು ನಾಗಪಂಚಮಿ ಮತ್ತೆ ಶ್ರಾವಣ ಶನಿವಾರಗಳು. ದಿವಂಗತ ಈ ತಾಲೂಕಿನ ಮಾಜಿ ಶಾಸಕರು ಬಿ. ಚನ್ನಬೈರೇಗೌಡ ಅವರ ಜ್ಞಾಪಕಾರ್ಥವಾಗಿ ನಮ್ಮ ಶಾಸಕರಾದಂತ ಶರತ್ ಬಚ್ಚೇಗೌಡರು ಮತ್ತು ನಮ್ಮ ನಾಯಕರಾದಂತ ಬಿ.ಎನ್. ಬೈರೇಗೌಡರ ಮಾರ್ಗದರ್ಶನದಲ್ಲಿ ಪ್ರತಿದಿನ ಮಧ್ಯಾಹ್ನ ಸಾರ್ವಜನಿಕರಿಗೆ ಮತ್ತೆ ರೈತಾಪಿ ಜನಗಳಿಗೆ 1 ಗಂಟೆಯಿಂದ 2 ಗಂಟೆವರೆಗೂ ಊಟದ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಎಲ್ಲ ನಮ್ಮ ಬೈರೇಗೌಡರ ಸ್ನೇಹಿತರು, ನಮ್ಮ ಸದಾನಂದ ಆಗ್ಬೋದು, ನಮ್ಮ ಸುಭಾಷ್ ಗೌಡ್ರ ಆಗ್ಬೋದು, ಮತ್ತೆ ನಮ್ಮ ಸದಾನಂದ್, ಮತ್ತೆ ನಮ್ಮ ವಿಜಯ್ ಕುಮಾರ್ ಅವ್ರು ಆಗ್ಬೋದು, ಮತ್ತೆ ನಮ್ಮ ಲಕ್ಷ್ಮಣ್ ಅವರು, ನಾವೆಲ್ಲರೂ ಸೇರ್ಕೊಂಡು ಇಲ್ಲಿ ಪ್ರತಿದಿನ ಬರುವಂತ ಮಧ್ಯಾಹ್ನದ ನಮ್ಮ ದಿವಂಗತ, ಯಾಕಂದ್ರೆ ಅವರು ನಮ್ಮ ಚನ್ನಬೈರೇಗೌಡರು ಒಂದು ಆದರ್ಶ ಪುರುಷ ಈ ತಾಲೂಕಿಗೆ. ಯಾಕಂದ್ರೆ ಅವರು ಹಳೆ ಕಾಲದಲ್ಲಿ ಹೊಸಕೋಟೆ ಟೌನ್ ನಲ್ಲಿ ಅವ್ರು ಮಾಡಿದಂತ, ಅವ್ರು ಶಾಸಕರಾಗಿದ್ದಂತ ಸಮಯದಲ್ಲಿ ನಮ್ಗೆ ಕುಡಿಯುವ ನೀರಿನ ಅಭಾವ ಇತ್ತು. ಅವಾಗ ನಮ್ಮ ಹೊಸಕೋಟೆಯಲ್ಲಿ ದೊಡ್ಡ ಬಾವಿ ತೋರಿಸಿ ಹೊಸಕೋಟೆ ಟೌನ್ಗೆ ನೀರು ಕೊಟ್ಟಂತ ಮಹಾನಾಯಕರು. ಮತ್ತೆ ಶಾಶ್ವತ ಕೆಲಸಗಳೆಲ್ಲ ಯಾರಾದ್ರೂ ಮಾಡೋರಂದ್ರೆ ಅದು ಬೆಳಗನಹಳ್ಳಿ ಕುಟುಂಬದಿಂದ. ಮತ್ತೆ ನಮ್ಗೆ ಇಲ್ಲಿ ಮಳೆ ಬಂದ್ರೆ ಈ ದೊಡ್ಡ ಮೋರಿ ಮಾಡಿದ್ದಾರೆ, ನೀವು ನೋಡಿರ್ಬೋದು. ಮಳೆ ಬಂದ್ರೆ ಕೆಳಗಿನಪೇಟೆ ಪೂರ್ತಿ ಮುಚ್ಚೋಗ್ಬಿಡೋದು. ಅಂತ ಕಾಲದಲ್ಲಿ ಅವ್ರ ಸ್ವಂತ ದೊಡ್ಡ ಮೋರಿ ಮಾಡಿಸಿ ಸುಮಾರು ಅದ್ಭುತವಾದ, ಮತ್ತೆ ಮುನ್ಸಿಪಲ್ ಹೈಸ್ಕೂಲ್ ಮಾಡಿಸಿ, ಮತ್ತೆ ನಮ್ಮ ಕ್ರೀಡಾಂಗಣ, ಯಾಕಂದ್ರೆ ಹೊಸಕೋಟೆ ಟೌನ್ಗೆ ಎಂಟ್ರಿ ಆದ್ರೆ ಚನ್ನಬೈರೇಗೌಡ ಕ್ರೀಡಾಂಗಣ ಇದೆ, ಎಲ್ಲೂ ಇಲ್ಲ. ಅಷ್ಟು ಅದ್ಭುತವಾದ ಜಿಲ್ಲಾ ಕ್ರೀಡಾಂಗಣಕ್ಕಿಂತ ತುಂಬಾ ಚೆನ್ನಾಗಿದೆ. ಈಗ ಆ ಕ್ರೀಡಾಂಗಣಕ್ಕೆ ನಮ್ಮ ಶರತ್ ಬಚ್ಚೇಗೌಡರು 7 ಕೋಟಿ ರೂಪಾಯಿ ಅನುದಾನಗಳು ತಂದಿದ್ದಾರೆ. ಹೈಜೆನಿಕ್ ಆಗಿ ಕ್ರೀಡಾಂಗಣ ಮಾಡ್ತಾರೆ. ಅದೇ ರೀತಿಯಾಗಿ ಬಚ್ಚೇಗೌಡರು ಸಹ ಶಾಶ್ವತವಾಗಿ ಅಂತ ಕೆಲಸಗಳು ಮಾಡಿದ್ದಾರೆ. ಅದನ್ನ ಈಗ ನಮ್ಮ ಶರತ್ ಬಚ್ಚೇಗೌಡರದು 5 ಸೂತ್ರಗಳಿದೆ. ಅವರು ಮೊದಲಿಗೆ ವಿದ್ಯಾಭ್ಯಾಸಕ್ಕೆ ಮಾನ್ಯತೆ ಕೊಡ್ತಾರೆ. ಈ ಮೊನ್ನೆ SSLC ಎಕ್ಸಾಮ್ ಬಂದಂತ ಸಮಯದಲ್ಲಿ ಅರಿವಿನ ಬೆಳಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ ಸುಮಾರು 5,000 ಜನ SSLC ಬರೆಯುವಂತ ಮಕ್ಕಳನ್ನ ಕರೆಸಿ ಅವ್ರಿಗೆ ಯಾವ ತರ ಎಕ್ಸಾಮ್ ಅವ್ರು ಪ್ರಿಪೇರ್ ಆಗ್ಬೇಕು ಅಂತ ಹೇಳೋದಕ್ಕೆ ಸಲಕರಣೆಗಳನ್ನೆಲ್ಲ ಮಾಡಿಕೊಟ್ಟು, ಮತ್ತೆ ನಮ್ಮ BU ಅವರು ಪದ್ಮನಾಭ ಅವರು ನೇತೃತ್ವದಲ್ಲಿ ಮಾಡಿದ್ರು. ನಮ್ಗೆ ಜಿಲ್ಲೆಗೆ ಫಸ್ಟ್ ಬಂತು SSLC ಎಕ್ಸಾಮ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು. ಮತ್ತೆ ರಾಜ್ಯಕ್ಕೆ 7ನೇ ಸ್ಥಾನ ಬಂದು ಒಳ್ಳೆ ನಮ್ಗೆ ಫಲಿತಾಂಶ ಬಂತು. ಅದೇ ರೀತಿಯಾಗಿ 2ನೇದು ಆರೋಗ್ಯದ ಬಗ್ಗೆ ಹೇಳ್ಬೇಕಂದ್ರೆ ಈಗ 100 ಬೆಡ್ ಹಾಸ್ಪಿಟಲ್ ಮಾಡಿಸ್ತಾ ಇದ್ದಾರೆ. ಮತ್ತೆ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಮಾಡಿಸಿದ್ದಾರೆ. ಅದೇ ರೀತಿಯಾಗಿ ಉದ್ಯೋಗ ಮೇಳಗಳನ್ನ ಮಾಡಿ ಯುವಕರಿಗೆ ಉದ್ಯೋಗ ಕೊಡುವಂತ ಕೆಲಸ ಮಾಡಿದ್ರು. ಮತ್ತೆ ಸ್ವಚ್ಛತೆ ಮಾಡುವಂತ ಸ್ವಚ್ಛ ಭಾರತ ಕಾರ್ಯಕ್ರಮಗಳು ಮಾಡಿಸೋದಾಗ್ಬೋದು. ಮತ್ತೆ ಕುಡಿಯುವ ನೀರಿನ ಎಲ್ಲ ಅವ್ರು ಏನೇ ಮಾಡಿದ್ರು ಶಾಶ್ವತ ಅಭಿವೃದ್ಧಿ ಮಾಡುವಂತ ಯುವ ನಾಯಕರು ಅವರು ಸಚಿವರಾಗ್ತಾರಂತ ಹೇಳಿ ನಾವೆಲ್ಲ ಸ್ನೇಹಿತರು ಸೇರ್ಕೊಂಡು ಅವ್ರು ಸಚಿವರಾಗಿ ದಿನಾನೇ ನಾವಿಲ್ಲಿ ಪ್ರತಿದಿನ ಬರುವಂತ ರೈತರಿಗೆ ಮತ್ತೆ ತಾಲೂಕ್ ಕಚೇರಿಗೆ ಬರುವಂತ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಅದು ಏನಾಯ್ತೋ ಗೊತ್ತಿಲ್ಲ, ದುರದೃಷ್ಟಕರ. ಅದು ಅವರು ಸಚಿವರಾಗಿದ್ರೆ, ಇಂಥ ನಾಯಕರುಗಳು ಸಚಿವರಾದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಆಗ್ಬೋದು, ನಮ್ಮ ದೇಶ ಆಗ್ಬೋದು, ಇನ್ನೂ ಮೇಲ್ಮಟ್ಟಕ್ಕೆ ಹೋಗ್ಬೋದು. ಯಾಕಂದ್ರೆ ದೂರದೃಷ್ಟಿ ನಾಯಕರನ್ನ ಸಚಿವರನ್ನಾಗಿ ಮಾಡ್ಬೇಕಾಗಿತ್ತು. ಅದೇನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅದೊಂದು ನಮ್ಗೆ ದುರಂತ ಹೇಳ್ಬೇಕಂದ್ರೆ. ಮುಂದಿನ ದಿನಗಳಲ್ಲಾದ್ರೂ
ಹೈಕಮಾಂಡ್ ಅವರು ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಈ ದಿನ ಅವರ ಹೆಸರಿನಲ್ಲಿ ನಮ್ಮ ಚನ್ನಬೈರೇಗೌಡ ಜ್ಞಾಪಕಾರ್ಥವಾಗಿ ಎಲ್ಲಾ ನಾವು ನಾಯಕರುಗಳು ಸೇರ್ಕೊಂಡು ಇಲ್ಲಿ ಪ್ರತಿದಿನ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದೀವಿ. ಈಗ ಶಾಸಕರು ಬರ್ಬೇಕಾಯ್ತು, ಅವ್ರೊಂದು ದೇವಸ್ಥಾನದ ಕಾರ್ಯಕ್ರಮ ಇರೋದ್ರಿಂದ ಊಟದ ಸಮಯ ಮುಗಿತಾ ಇದೆ. ಆದ್ರಿಂದ ಈಗ ನಾವು ಪ್ರಾರಂಭ ಮಾಡ್ತಿದ್ದೀವಿ. ಇನ್ನೊಂದ್ ದಿನ ಶಾಸಕರು ಬಂದು ಇದಕ್ಕೆ ಚಾಲನೆ ಕೊಡ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಸಹ ಎಲ್ಲರೂ ಇದನ್ನ ಸದುಪಯೋಗ ಪಡ್ಕೋಬೇಕು. ನಮ್ಮ ಶಾಸಕರಿಗೆ ನಾವು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ಈಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀವಿ. ಎಲ್ಲ ನಿರ್ದಿರ್ತಕ್ಕಂಥ ಈ ಉದ್ಘಾಟನೆ ನಮ್ಗೆ ಇನ್ನೊಂದು ವಿಶೇಷ ಏನಾಯ್ತು ಅಂದ್ರೆ ಮಾಜಿ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ರಾಜಣ್ಣ ಅವರು ಬಂದವರು ಉದ್ಘಾಟನೆ ಮಾಡಿದ್ರು. ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇವೆ. ಮತ್ತೆ ಅವರು ಈಗ ನಮ್ಮ 5 ಗ್ಯಾರಂಟಿಗಳ ಅಧ್ಯಕ್ಷರು ಜಿಲ್ಲಾ ಅವ್ರ ಕೈಯಲ್ಲೇ ಉದ್ಘಾಟನೆ ಆಯ್ತು. ಅದೊಂದು ನಮ್ಗೆ ಸಂತೋಷದ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲಾ ನಮ್ಮ ಆತ್ಮೀಯರಿಗೆ, ಎಲ್ಲಾ ನಮ್ಮ ನಾಯಕರುಗಳಿಗೆ, ನಮ್ಮ ಟೌನ್ ಬ್ಯಾಂಕ್ ಅಧ್ಯಕ್ಷರಾದಂತ ನಮ್ಮ ಮಂಜಣ್ಣ ಅವ್ರಿಗೆ, ನಮ್ಮ ಕಿರಣ್ ಅವ್ರಿಗೆ, ಮುರಳಿ ಅವರಿಗೆ, ನಮ್ಮ ಹರೀಶ್ ಪಾಲು, ಮಂಜು, ಎಲ್ಲರೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಿ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಜೈ ಭೀಮ್, ಜೈ ಜಾಂಬವ.